ಎನಗುವಾನೆ ದೇವಾ ನಿನಗುವಾನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಎನಗುವಾನೆ ದೇವಾ ನಿನಗುವಾನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಹರಿಯೇ ಹರನಂದರಿಯದಿದ್ದರೆ ನನಗುವಾನೆ, ಹರಿಹರ ಭೇದವ ನಳಿಸದಿದ್ದರೆ ನಿನಗೂ ಆನೆ. ಹರಿಯೇ ಹರನಂದರಿಯದಿದ್ದರೆ ನನಗೂ ಆನೆ, ಹರಿಹರ ಭೇದವ ನಳಿಸದಿದ್ದರೆ ನಿನಗೂ ಆನೆ. ಪರಮ ಪುರುಷನಾದ ನಿನ್ನ ಹರನ ರೂಪದಲ್ಲಿ ಕಂಡು, ಪರಮ ಪುರುಷನಾದ ನಿನ್ನ ಹರನ ರೂಪದಲ್ಲಿ ಕಂಡು, ನಿರುತ ಧ್ಯಾನ ಮಾಡದಿದ್ದರೆ ನನಗೂ ಆನೆ. ಆ ಆ ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆನೆ, ಜನಿ ಲಿಂಗವ ಕಟ್ಟದಿದ್ದರೆ ನನಗೂ ಆನೆ. ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆನೆ, ಜನಿ ಲಿಂಗವ ಕಟ್ಟದಿದ್ದರೆ ನನಗೂ ಆನೆ. ಹಣಿಕಿ ನೋಡಿ ಹಾಸ್ಯ ಮಾಡಿ ಅಣಿಕಿಸಿದ ಜನಕ್ಕೆ ನೀನು, ಹಣಿಕಿ ನೋಡಿ ಹಾಸ್ಯ ಮಾಡಿ ಅಣಿಕಿಸಿದ ಜನಕ್ಕೆ ನೀನು, ಹೆಣದ ಮನೆಯ ತೋರಿಸದಿದ್ದರೆ ನಿನಗೂ ಆನೆ. ಆ ಆ ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಕೊಟ್ಟು ಭಕ್ತಿಯ ನೋಡದಿದ್ದರೆ ನಿನಗೂ ಆನೆ, ನಿಷ್ಠೆಯಿಂದ ನಾ ಸ್ತುತಿಸದಿದ್ದರೆ ನನಗೂ ಆನೆ. ಕೊಟ್ಟು ಭಕ್ತಿಯ ನೋಡದಿದ್ದರೆ ನಿನಗೂ ಆನೆ, ನಿಷ್ಠೆಯಿಂದ ನಾ ಸ್ತುತಿಸದಿದ್ದರೆ ನನಗೂ ಆನೆ. ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ, ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ, ಶ್ರೇಷ್ಠಕ್ಕಾಗಿ ನೆಲೆಯಾದಿ ಕೇಶವನಾನೇ. ಆ ಆ ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಎನಗೂ ಆನೆ ದೇವಾ ಎನಗೂ ಆನೆ ದೇವಾ ನಿನಗೂ ಆನೆ. ಧನ್ಯವಾದಗಳು ಬಂಧುಗಳೇ. ಈಗ ಈ ಪ್ರಸ್ತುತ ಕೀರ್ತನೆಯನ್ನು ವಿಶ್ಲೇಷಣೆ ಮಾಡುವವರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಆಯುಕ್ತರಾದ ಶ್ರೀ ಮುಕ್ಕಣ್ಣ ಕರಿಗಾರ್ ಸರ್ ಅವರು. ಧನ್ಯವಾದ ಡಾಕ್ಟರ್. ಲೋಕಗುರು ಕನಕದಾಸರ ಕೀರ್ತನೆಗಳ ಅರ್ಥಲೋಕದ 4ನೇ ಕಾರ್ಯಕ್ರಮ ಇದು. ನಮ್ಮ ಡಾಕ್ಟರ್ ಜಗನ್ನಾಥ್ ಅವರು ಇಂದು ಬಹು ಅಮೂಲ್ಯವಾದ ಕೀರ್ತನೆಯನ್ನು ಹಾಡಿದ್ದಾರೆ. ಪ್ರೊಫೆಸರ್ ಸುಧಾಕರ್ ಅವರು ಕನಕದಾಸರಿಗೆ ನ್ಯಾಯ ಒದಗಿಸಿ ಕೀರ್ತಿಶೇಷರಾದಂತೆ ಡಾಕ್ಟರ್ ಜಗನ್ನಾಥ್ ಗಿರಣವರು ಕನಕದಾಸರ ಅಪ್ರಕಟಿತ ಕೀರ್ತನೆಗಳನ್ನು ಪ್ರಕಟಿಸುವ ಮೂಲಕ ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ. ಅವರಿಗೆ ಕನಕದಾಸರು ಎಲ್ಲ ರೀತಿಯ ಶ್ರೇಯೋಭಿವೃದ್ಧಿಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವೆ. ಯಾಕೆಂದರೆ ಈ ಕೀರ್ತನೆ ನಾನು ಕೂಡ ಇದೇ ಮೊದಲ ಬಾರಿ ಗಮನಿಸಿದ್ದು. ಹಾಗಾಗಿ ಇಂಥ ಕನಕದಾಸರ ಕೀರ್ತನೆಗಳ ಕಣಜದಿಂದ
ಎಷ್ಟೋ ಇಂತಹ ಅನರ್ಘ್ಯ ಮುತ್ತು ರತ್ನಗಳನ್ನು ಹೆಕ್ಕಿ ತೆಗೆಯುವ ಸಾಹಸದಲ್ಲಿ ಅವರು ನಿರತರಾಗಿದ್ದಾರೆ. ಅವರಿಗೆ ಯಶಸ್ಸು ಲಭಿಸಲಿ. ಕನಕದಾಸರು ಲೋಕಗುರುಗಳು ಎನ್ನುವ ಮಾತನ್ನು ನಾನು ಹೇಳುತ್ತಲೇ ಬಂದಿದ್ದೇನೆ. ನಮ್ಮ ಡಾಕ್ಟರ್ ದಾಸ ಶ್ರೇಷ್ಠರು ಎನ್ನುತ್ತಾರೆ. ಕನಕದಾಸರು ಲೋಕಗುರುಗಳು, ದಾಸ ಶ್ರೇಷ್ಠರು, ದಾರ್ಶನಿಕರು ಎನ್ನುವುದಕ್ಕೆ ಇಂದಿನ ಈ ಕೀರ್ತನೆ ಅತ್ಯುತ್ತಮ ಉದಾಹರಣೆ. ಸಮಾಜ ಸುಧಾರಕರಾದವರ ಕೆಲಸ ಕಟ್ಟುವುದು. ಸಮಾಜವನ್ನು, ರಾಷ್ಟ್ರವನ್ನು ಕಟ್ಟುವ ಕೆಲಸ ಸಮಾಜ ಸುಧಾರಕರು ನಮ್ಮ ದೇಶದಲ್ಲಿ ಆಗಿಂದಾಗ್ಗೆ ಕಾಲಕ್ಕೆ ಮಾಡುತ್ತಾ ಬಂದಿದ್ದಾರೆ. ದಾಸರಲ್ಲಿ ಕನಕದಾಸರ ವಿಶೇಷತೆ ಇರುವುದೇ ಇಂತಹ ಕಟ್ಟುವ ಕೆಲಸದಲ್ಲಿ, ಕಟ್ಟುವ ಕಾರ್ಯದಲ್ಲಿ. ಇತರ ಇತ್ತೀಚಿನ ದಿನಗಳಲ್ಲಿ, ಇಂದಿನ ದಿನಮಾನಗಳಲ್ಲಿ ಹಿಂದೂ ಧರ್ಮದ ಉದ್ಧಾರದ ಗುತ್ತಿಗೆ ಹಿಡಿದವರಂತೆ ಮಾತನಾಡುತ್ತಿರುವ ಕೆಲವರು ಹಿಂದೂ ಧರ್ಮದ ಮೂಲ ಸಮಸ್ಯೆ ಯಾವುದು ಎಂಬುದನ್ನು ಅರ್ಥೈಸಿಕೊಳ್ಳದೆ ಮನ ಬಂದಂತೆ ವಾದಿಸುತ್ತಿದ್ದಾರೆ. ಹಿಂದೂ ಧರ್ಮದ ಮೂಲ ಸಮಸ್ಯೆ ಇರುವುದು ಶೈವ ವೈಷ್ಣವರ ಸಂಘರ್ಷದಲ್ಲಿ. ಶೈವ ವೈಷ್ಣವರ ಸಂಘರ್ಷವೇ ಹಿಂದೂ ಧರ್ಮದ ಮೂಲ ಸಮಸ್ಯೆ. ಶೈವ ಸಂಸ್ಕೃತಿ ಭಾರತದ ಮೂಲ ಸಂಸ್ಕೃತಿ. ಶೈವ ಧರ್ಮ ಭಾರತದ ಮೂಲ ಧರ್ಮ. ನಂತರ ಬಂದ ವೈಷ್ಣವರು ಶೈವರ ಮೇಲೆ, ಅವರ ನಂಬಿಕೆಯ ಮೇಲೆ ಪ್ರಹಾರ ಮಾಡುತ್ತಾ ತಮ್ಮ ವಿಷ್ಣು ಪಾರಮ್ಯವನ್ನು ಪ್ರತಿಷ್ಠಾಪಿಸಿದೆ ಈ ಸಮಸ್ಯೆಯ ಮೂಲ. ಇಂಥ ಪ್ರಯತ್ನ, ಈ ಭಾರತ ಸಮನ್ವಯ ಭೂಮಿ, ಎಲ್ಲ ಮತ ಧರ್ಮಗಳ ಸಮನ್ವಯ ನಾಡು. ಕಾಲಕ್ಕೆ ಬಂದ ಸಂತರು ಶರಣರು ಈ ಸಂಘರ್ಷ ತಪ್ಪಿಸಬೇಕು ಎನ್ನುವ ಭಾವದಿಂದ ಹರಿಹರ ಅಭೇದವನ್ನು ಕಲ್ಪಿಸಿದರು. ಶಿವ ವಿಷ್ಣುವಲ್ಲಿ ಭೇದ ಇಲ್ಲತಕ್ಕಂಥ ಅಭೇದ ದೃಷ್ಟಿಯಿಂದ ಅವರನ್ನು ನೋಡಿದರು. ಕನಕದಾಸರು ಕೂಡ ಇಲ್ಲಿ ಮಾಡಿದ ಅದೇ ಮಹಾನ್ ಕಾರ್ಯವನ್ನು. ಹರಿದಾಸರಲ್ಲಿ ಕೆಲವರು ಕೇವಲ ಹರಿ ಸರ್ವೋತ್ತಮ ತತ್ವ ಪ್ರತಿಪಾದಿಸುತ್ತಾ ಶೈವರನ್ನು ನಿಂದಿಸಿದ್ದು, ಶೈವರನ್ನು ಟೀಕಿಸಿದ್ದು ಅವರಿಬ್ಬರ ಸಂಘರ್ಷದ ಕಾರಣವಾಯಿತು. ಆದರೆ ಹರಿದಾಸರಾಗಿಯೂ ಕೂಡ ಕನಕದಾಸು ಈ ನೆಲಮೂಲದ ಸಂಸ್ಕೃತಿಯನ್ನು, ಶೈವ ಸಂಸ್ಕೃತಿಯನ್ನು ಗೌರವಿಸಿ ಶಿವನನ್ನು ಆರಾಧಿಸುವ ಮೂಲಕ ಇಬ್ಬರಲ್ಲೂ ಕೂಡ ಸಮನ್ವಯವನ್ನು ಸಾರಿದರು. ಆದ್ದರಿಂದ ಕನಕದಾಸರ ಪ್ರತಿಪಾದಿಸಿದ ಸಿದ್ಧಾಂತ ಸಮನ್ವಯ ಸಿದ್ಧಾಂತ. ಎಲ್ಲ ಮತಧರ್ಮಗಳ ಸಾರವನ್ನು ಒಳಗೊಂಡ ಮನುಷ್ಯ ಮತದ ಸಿದ್ಧಾಂತವನ್ನು ಅವರಿಗೆ ಪ್ರತಿಪಾದಿಸಿದ್ದಾರೆ. ಆ ಕಾರಣಕ್ಕಾಗಿ ಕನಕದಾಸರು ಇತರ ದಾಸರಿಗಿಂತ ಭಿನ್ನರಾಗುತ್ತಾರೆ, ತಮ್ಮದೇ ಅನನ್ಯತೆಯನ್ನು ಎತ್ತಿ ಹಿಡಿಯುತ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು. ನಮ್ಮ ದೇಶದ ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಎರಡು ವಿಭಿನ್ನ ವಿಚಾರಧಾರೆಗಳು ಹರಿತಾ ಇವೆ, ಪ್ರವಹಿಸುತ್ತಿವೆ. ಒಂದು ಒಡೆಯುವ ಸಂಸ್ಕೃತಿ, ಮತ್ತೊಂದು ಕಟ್ಟುವ ಸಂಸ್ಕೃತಿ. ಒಡೆಯುವ ಸಂಸ್ಕೃತಿಯವರು ಸಮಾಜದ, ಸಂಸ್ಕೃತಿಯ, ರಾಷ್ಟ್ರದ ಜೀವನದ ಬರೀ ಕೆಡುಕುಗಳನ್ನು ಮಾತ್ರ ಬೆಟ್ಟು ಮಾಡಿ ತೋರಿಸ್ತಾರೆ. ಕೆಡುಕುಗಳತ್ತ ಬೆಟ್ಟು ಮಾಡಿ ತೋರಿಸಿ ಸರಿ ಇಲ್ಲ, ಸರಿ ಕೆಡಬೇಕು ಅಂತ ಹೇಳ್ತಾರೆ. ಆದರೆ ಕೆಡುವ ಕೆಲಸ ಭಾಳ ಈಸಿ, ಕಟ್ಟುವ ಕೆಲಸ ಇಲ್ಲ, ಅದು ಭಾಳ ಕಠಿಣ ಮತ್ತು ಪ್ರಯಾಸದಾಯಕ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಕಟ್ಟಿಗೆ, ಇಟ್ಟಿಗೆ, ಕಲ್ಲು, ಮಣ್ಣು ಎಲ್ಲ ತಂದು ಮನೆ ಕಟ್ಟಬೇಕಾಗತ್ತೆ. ಕೆಡಬೇಕಾದ್ರೆ ಭಾಳ ಈಸಿ ಕೆಲಸ. ಕಟ್ಟುವುದಕ್ಕೆ ವರ್ಷಾನುಗಳು ಹಿಡಿದ ಕಡೆ ಕೆಡೋ ಕೆಲಸ ಒಂದು ದಿವಸ ಕೆಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಕುಂಬಾರ ಒಂದು ಮಡಿಕೆ ಮಾಡಬೇಕಾದ್ರೆ ಅಷ್ಟು ವರ್ಷ, ಅದೆಲ್ಲ ಮಣ್ಣು ತಂದು ಕಲಿಸಿ ನಾದಿ ಎಲ್ಲ ಮಾಡಿ ಕೆಲಸ ಮಾಡ್ತಾನೆ. ಅದು ಆ ಕೆಲಸ ಅಷ್ಟು ಕಷ್ಟಪಡ್ತಾನೆ. ಆದರೆ ದೊಣ್ಣೆ, ಬಡಿ ನಿಮ್ಮ ಕೊಡ ಅಥವಾ ಗಡಿಗೆ ಹೊಡಿಬೇಕು, ಒಂದು ಏಟು ಸಾಕಲ್ಲ. ಹಾಗೆ ಕಟ್ಟುವ ಕೆಲಸ ನಿಧಾನಗತಿಯ ಸಾಗುತ್ತದೆ. ಕಟ್ಟುವ ಕೆಲಸ ಪರಿಶ್ರಮದಾಯಕ. ಕೆಡುವುದು ಯಾರಾದ್ರೂ ಕೆಡುತ್ತಾರೆ. ಹಾಗೆ ನಮ್ಮಲ್ಲಿ ಎರಡು ಥರದ ವಿಭಿನ್ನ ವಿಚಾರಧಾರೆ ಜನರು, ಒಂದು ಕಟ್ಟುವವರು, ಮತ್ತೊಂದು ಕೆಡುವವರು. ಇಲ್ಲಿ ಕನಕದಾಸರು ಕಟ್ಟುವ ಸಂಸ್ಕೃತಿ ಸೇರ್ತಾರೆ. ಕಟ್ಟುವ ಸಂಸ್ಕೃತಿ ಅಂದರೆ ಸಮಾಜವನ್ನು, ರಾಷ್ಟ್ರವನ್ನು ಕಟ್ಟುವ ಸಂಸ್ಕೃತಿ. ವಿಭಜಕ ಪ್ರವೃತ್ತಿ ಜನರಿಗೆ ಅವರು ಅದು ಸರಿಯಲ್ಲ ನಿಮ್ಮ ದಾರಿ ಅಂತೇಳಿ ಕಟ್ಟುವ ಸಂಸ್ಕೃತಿ. ಮನಸ್ಸುಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಕೂಡಿಸುವ ಕೆಲಸ ಇಲ್ಲಿ ಕನಕದಾಸ ಮಾಡಿದ್ದಾರೆ. ಶೈವ ವೈಷ್ಣವರ ಸಂಘರ್ಷ ಸರಿಯಲ್ಲ, ಶಿವನು ಒಂದೇ, ವಿಷ್ಣು ಒಂದೇ, ಇಬ್ಬರು ಒಬ್ಬನೇ ಪರಮಾತ್ಮನ ವಿವಿಧ ನಾಮರೂಪಗಳಂತಕ್ಕಂಥ ಸಂದೇಶ ಸಾರುವ ಮೂಲಕ ಅವರು ಶೈವ ವೈಷ್ಣವರ ಸಮನ್ವಯವನ್ನು ಈ ಕೀರ್ತನೆಯಲ್ಲಿ ಸಾಧಿಸಿದ್ದಾರೆ. ಇದು ಕನಕದಾಸರ ಶ್ರೇಷ್ಠ ಕೀರ್ತನೆ ಮಾತ್ರ ಅಲ್ಲ, ದಾಸ ಸಾಹಿತ್ಯದಲ್ಲೇ ಅತ್ಯಂತ ಉತ್ತಮವಾದ ಕೀರ್ತನೆ ಇದು. ಈ ಕೀರ್ತನೆ ಅವ್ರು ಹೇಳ್ತಾರೆ, ನನಗೂ ಆಣೆ ದೇವ ನಿನಗೂ ಆಣೆ ಅಂತ. ಅಂದ್ರೆ ನನ್ನ ಒಡೆಯನಾದ ಹರಿಯೇ, ಕಾಗಿನೇ, ಆದಿಕೇಶವನೇ, ನನಗೂ ಮತ್ತು ನಿನಗೂ ಇಬ್ಬರು ಆಣೆ ಅಂದ್ರೆ ಭಾಷೆ ಕೊಟ್ಟ ಮಾತು ತಪ್ಪಬಾರ್ದು ಅಂತ ಹೇಳ್ತಾರೆ. ಕೊಟ್ಟ ಮಾತಿಗೆ ತಪ್ಪದಿರ್ತಕ್ಕಂಥ ಪ್ರತಿಜ್ಞಾ ವಾಕ್ಯವೇ ಆಣೆ.
ನನಗೂ ಆಣೆ ನಿನಗೂ ಆಣೆ. ಯಾಕೆಂದರೆ ನಾನು ಈ ಸಮನ್ವಯ ಸಿದ್ಧಾಂತವನ್ನು ಸಾಧಿಸಿದ್ದರೆ, ಶೈವ ವೈಷ್ಣವರ ನಡುವೆ ಸಮನ್ವಯವನ್ನು ಸಾಧಿಸಿದರೆ ನನಗೂ ಆಣೆ ನಿನಗೂ ಆಣೆ ಅಂತ ಹೇಳ್ತಾರೆ. ಯಾಕೆಂದರೆ ಸಮಾಜವನ್ನು ಕಟ್ಟುವ ಕೆಲಸ ಭಾಳ ಕಠಿಣ ಕೆಲಸ. ಸಮಾಜವನ್ನು ಯಾರು ಬೇಕು ಹೊಡೆಬಲ್ಲರು, ಅದು ಕಟ್ಟುವ ಕೆಲಸ ಇದೆಯಲ್ಲ, ಮನಸ್ಸುಗಳನ್ನು ಕೂಡಿಸ್ತಕ್ಕಂಥ ಕೆಲಸ ಅತ್ಯಂತ ಕಠಿಣವಾದ ಕೆಲಸ. ಅಂಥ ಕಠಿಣವಾದ ಕೆಲಸಕ್ಕೆ ಇಲ್ಲಿ ಕನಕದಾಸ ಕೈ ಹಾಕಿ ಯಶಸ್ವಿ ಕೂಡ ಆಗಿದ್ದಾರೆ. ಎನಗೂ ಆಣೆ ದೇವ ನಿನಗೂ ಆಣೆ, ಹರಿಹರ ಭೇದವ ಮಾಡಿದವರಿಗೆ ದೇವರಾಣೆ ಹೇಳ್ತಾರೆ. ಹರಿಹರರಲ್ಲಿ ಭೇದ ಮಾಡ್ತಕ್ಕಂಥ ಜನರಿಗೆ ದೇವರ ಆಣೆ ಅಂತ. ಯಾಕೆಂದರೆ ಹರಿಹರರಲ್ಲಿ ಭೇದ ಮಾಡಿದ್ದೇ ನಮ್ಮ ದೇಶದ ಸಮಸ್ಯೆಯ ಮೂಲ. ಎಲ್ಲ ನಮ್ಮದು ವಸುದೈವ ಕುಟುಂಬಕಮ್ಮ ಹೇಳ್ತಾರೆ ಎಲ್ಲರೂ. ಏಕಂ ಸತ್ ವಿಪ್ರಾಬಹುದಾವುದಂತ ವೇದ ಇದ್ರೂ ಕೂಡ ಅದನ್ನೇ ಅರ್ಥ ಮಾಡಿಕೊಳ್ಳದ ಅಪಕ್ವಮತಿಗಳು ತಮ್ಮದೇ ವಿಚಾರಧಾರೆ ಮಂಡಿಸ್ತಾ ಹೋದ್ರಿಂದ ಈ ಸಮಸ್ಯೆ ಆಯಿತು. ಅದನ್ನ ಅರ್ಥ ಮಾಡಿಕೊಂಡು ಕನಕದಾಸರು ಹರಿಹರಲ್ಲಿ ಭೇದವಿಲ್ಲ, ಅವರಿಬ್ಬರು ಒಂದೇ ಒಬ್ಬನೇ ಆದಂಥ ಪರಮಾತ್ಮನ ಎರಡು ವಿಭಿನ್ನ ರೂಪಗಳಂತಕ್ಕಂಥದ್ದನ್ನ ಅವರು ಈ ಕೀರ್ತನೆ ಹೇಳ್ತಿದ್ದಾರೆ. ಅದನ್ನು ನಾವೆಲ್ಲ ಇವತ್ತ ಅರ್ಥ ಮಾಡಿಕೊಳ್ಬೇಕು. ವರ್ತಮಾನ ಭಾರತಕ್ಕೆ ಕನಕದಾಸರು ಈ ಕೀರ್ತನೆ ಅತ್ಯಂತ ಪ್ರಸ್ತುತ ಆಗಿದೆ, ಅತ್ಯಂತ ಮಹತ್ವದ ಕೀರ್ತನೆ. ಈ ಕೀರ್ತನೆಯನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳುವ ಅನಿವಾರ್ಯತೆ ಇವತ್ತಿದೆ. ಯಾಕಂದ್ರೆ ಇವತ್ತು ಮತಧರ್ಮಗಳ ನಡುವೆ ಜನರಲ್ಲಿ ಪರಸ್ಪರ ಅಸೂಯೆ ದ್ವೇಷ ಹೆಚ್ಚುತ್ತದಲ್ಲ, ಅಂಥ ಸಂದರ್ಭ ಆ ಕಾಲಕ್ಕೆ ಬರೀ ಶೈವ ವೈಷ್ಣವರ ಮಧ್ಯೆ ದ್ವೇಷಾಸು ಇತ್ತು. ಇಂದು ಎಲ್ಲ ಮತಧರ್ಮಗಳ ನಡುವೆ ಕಿಚ್ಚು ಹಚ್ಚುವ ಮನಸ್ಸುಗಳನ್ನು ಒಡೆಯುವ ಅಂತ ಕಾರ್ಯ ನಿರಂತರ ನಡೆದದ. ಅಂತಹ ಕಾರ್ಯದ ನಡುವೆ ಕನಕದಾಸರ ಕಟ್ಟುವ ಕಾರ್ಯವನ್ನು ನಾವೆಲ್ಲ ಮನಗಣಬೇಕಾಗಿದೆ. ನನಗೂ ಆಣೆ ದೇವ ನಿನಗೂ ಆಣೆ, ಹರಿಹರ ಭೇದವ ಮಾಡಿದವರಿಗೆ ದೇವರಾಣೆ. ನನಗೂ ಆಣೆ ನಿನಗೂ ಆಣೆ. ಯಾಕೆಂದರೆ ಹರಿಹರಲ್ಲಿ ಭೇದವಿಲ್ಲ. ಯಾರು ಹರಿಹರಲ್ಲಿ ಭೇದವೆಣಿಸುತ್ತಾರೋ, ಹರಿ ಬೇರೆ ಹರ ಬೇರೆ ಅಂತ ಯಾರು ಅಂತಾರೋ ಅವರಿಗೆ ದೇವರ ಆಣೆ ಇರಲಿ ಅಂತ. ಅಂದರೆ ಭೇದ ಮಾಡಕೂಡದು. ಹರಿಹರರಲ್ಲಿ ಶಿವ ಮತ್ತು ವಿಷ್ಣುವಲ್ಲಿ ಯಾವುದೇ ಭೇದ ತರತಮ ಮಾಡಕೂಡದು ಅಂತ. ಹರಿಯೇ ಹರನೆಂದರಿದ್ದರೆ ನನಗೂ ಆಣೆ. ಅವ್ರು ಹೇಳ್ತಾರೆ ಹರಿಯೇ ಹರನೆಂದರಿದ್ದರೆ, ಅಂದ್ರೆ ಹರಿ ಮತ್ತು ಅವ್ರ ವ್ಯತ್ಯಾಸ ಇಲ್ಲ. ಹರಿಯೇ ಹರ ಅಂತ ನಾನು ತಿಳ್ಕೊಂಡಿದ್ರೆ ನನಗೆ ಆಣೆ ಇರಲಿ ಅಂತ. ಅಂದರೆ ಅದು ಅಸತ್ಯ ಜನ ಹೇಳ್ತಕ್ಕಂಥದ್ದು. ಹರಿಹರಲ್ಲಿ ಭೇದವನ್ನು ಕಲ್ಪಿಸೋದು ಸುಳ್ಳು ಮಾತು ಅಂತ. ಹರಿಯೇ ಹರನೆಂದರಿದ್ದರೆ ನನಗೂ ಆಣೆ, ಹರಿಹರ ಭೇದವನ್ನು ಅಳಿಸಿದ್ದರೆ ನಿನಗೂ ಆಣೆ. ಕೃಷ್ಣನಿಗೆ ಹೇಳ್ತಾರೆ, ವಿಷ್ಣು ಹೇಳ್ತಾರೆ ಹರಿಹರ ಇಬ್ಬರನ್ನ ಭೇದವನ್ನು ಅಳಿಸಿದ್ದಾರೆ. ಅಂದರೆ ಈ ಭೇದ ಹುಟ್ಟಿದಲ್ಲಿ ದೇವರಲ್ಲಿ ಅಲ್ಲ, ಮನುಷ್ಯರಲ್ಲಿ ಹುಟ್ಟಿದ ಈ ಭೇದವ, ಹರಿಹರರ ಭೇದವನ್ನು ಅಳಿಸದೇ ಇದ್ದರೆ ಅದನ್ನು ನಾಶ ಮಾಡಿ ನಿನಗೂ ಆಣೆ ಇಡ್ತೀನಿ ಅಂತ. ನಾನು ಭಕ್ತನಾಗಿ ನಿನಗೂ ಆಣೆ ಇಡ್ತೀನಿ. ಯಾಕೆ ನನ್ನ ಉದ್ದೇಶ ಸಮಾಜವನ್ನು ಕಟ್ಟಬೇಕಾಗಿದೆ. ಅಂದರೆ ಒಂದು ಸ್ವಸ್ಥ ಸಮಾಜವನ್ನು, ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕಾದ್ರೆ ಇಂಥ ಕೆಟ್ಟ ವಿಚಾರಗಳು ಇರಬಾರ್ದು, ಭೇದವನ್ನು ಹುಟ್ಟತಕ್ಕಂಥ ವಿಚಾರಗಳು ಇರಬಾರ್ದು ಅಂತ. ಅದಕ್ಕೆ ಹರಿಹರ ಭೇದವನ್ನು ಅಳಿಸಿ ನಿನಗೂ ಆಣೆ. ಅಂದರೆ ದೇವರಾದ ನೀನು, ನನ್ನ ಒಡೆಯನಾದ ನೀನು ಕೂಡ ಈ ಕೆಲಸ ಮಾಡೋಕೇನು ಹರಿಹರಲ್ಲಿ ಭೇದ ಅಂತಕ್ಕಂಥ ತತ್ವವನ್ನು ನಿರೂಪಿಸಬೇಕು. ಯಾರು ಹರಿಹರಲ್ಲಿ ಭೇದವನ್ನು ಕಲ್ಪಿಸ್ತಾರೋ ಅಂಥವರ ಕಲ್ಮಶ ಮನಸ್ಸುಗಳಿಗೆ ನೀನು ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ವಿಚಾರ ಕೊಡು ಅಂತ. ಪರಮ ಪುರುಷನಾದ ನಿನ್ನ ಹರನ ರೂಪದಲ್ಲಿ ಕಂಡು ನಿವೃತ್ತ ಧ್ಯಾನ ಮಾಡದೆ ನನಗೂ ಆಣೆ. ನೀನು ಪರಮ ಪುರುಷ, ನಿನ್ನ ಪರಮಾತ್ಮ ಅಂತ ನಾನು ತಿಳಿದಿದ್ದೇನೆ. ಅಂತ ಪರಮಾತ್ಮನಾದ ನಿನ್ನನ್ನು ನಾನು ಹರನ ರೂಪದಲ್ಲಿ ಕಂಡು ಪೂಜೆ ಮಾಡ್ತೀನಿ. ಅಂದರೆ ಹರಿಹರಲ್ಲಿ ಭೇದ ಇಲ್ಲ, ಹರಿಹರ ಒಂದೇ ಅಂತಕ್ಕಂಥ ಹರಿಹರ ಅದ್ವೈತ. ಅಂದರೆ ನೀ ಪರಮ ಪುರುಷನಾದರೂ ಕೂಡ ಪರಮಾತ್ಮ ಆದರೂ ಕೂಡ ನಾನು ನಿನ್ನನ್ನು ಹರನ ರೂಪದಲ್ಲಿ ಕಂಡು, ಅಂದರೆ ಶಿವನ ರೂಪದಲ್ಲಿ ಕಂಡು ನಾನು ನಿನ್ನನ್ನು ಪೂಜಿಸುತ್ತಿದ್ದೇನೆ. ನಿವೃತ್ತ ಧ್ಯಾನ ಮಾಡಿದರೆ ನನಗೂ ಆಣೆ. ನಾನು ನಿನ್ನನ್ನು ಪರಶಿವನ ರೂಪದಲ್ಲಿ ಕಂಡು ಪೂಜೆ ಮಾಡದಿದ್ದರೆ ನನಗೂ ಆಣೆ ಅಂತ. ನಿವೃತ್ತ ಸದಾಕಾಲ, ನಾನು ಸದಾಕಾಲವೂ ನಾನು ಪರಮಾತ್ಮನಾದ ಶಿವನನ್ನು ನಿನ್ನ ರೂಪದಲ್ಲಿ ಕಂಡು ಪೂಜಿಸುತ್ತೇನೆ. ಜನನ ಮರಣ ಭಯ ಬಿಡಿಸಿದ್ದರೆ ನಿನಗೂ ಆಣೆ. ಮನುಷ್ಯರ ಅಂದರೆ ಜೀವನದ ನಮ್ಮಲ್ಲಿ ಚತುರ್ವೇದ ಪುರುಷಾರ್ಥ ಅಂತ, ಧರ್ಮ ಅರ್ಥ ಕಾಮ ಮೋಕ್ಷ, ಇವು 4 ಪುರುಷಾರ್ಥಗಳು. ಕೊನೆಯದೇ ಮೋಕ್ಷ. ಮನುಷ್ಯ ಜೀವನ ಸಾರ್ಥಕತೆ ಮೋಕ್ಷದಲ್ಲಿ. ಮೋಕ್ಷ ಹೊಂದುವುದರಲ್ಲಿ ಮನುಷ್ಯರ ಸಾರ್ಥಕತೆ. ಆಗ ಮೋಕ್ಷ ಯಾವಾಗ? ಮೋಕ್ಷಕ ಬಂಧನ ಅಂದರೆ ಈ ಸಂಸಾರ, ಹುಟ್ಟು ಸಾವುಗಳ ಸಂಸಾರದಿಂದ ಯಾರು ಬಿಡುಗಡೆ ಹೊಂದುತ್ತಾರೋ ಅವರಿಗೆ ಮೋಕ್ಷ ಅಂತಾರ. ಹಾಗಾಗಿ ನೀನು ನನ್ನನ್ನು ಈ ಜನನ ಮರಣ ಚಕ್ರದ ಬಿಡುಗಡೆ ಮಾಡದಿದ್ರೆ ನಿನಗೂ ಆಣೆ ಅಂತ. ಜನನ ಮರಣ ಭಯ ಬಿಡಿಸಿದ್ದಾರೆ, ಈ ಜನನ ಭಯ ಬಿಡಿಸಿದರೆ ಈ ಭವ ಇದ್ದಾರ ಅತ್ಯಂತ ಭಯಾನಕವಾದು. ಹುಟ್ಟು ಸಾವುಗಳ ಚಕ್ರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ 84 ಲಕ್ಷ ಜೀವ ಹುಟ್ಟಿ ಕೊನೆ ಮನುಷ್ಯ ಬಂದಿರ್ತಾನಲ್ಲ, ಈ ಚಕ್ರ ಮತ್ತೆ ನಾನು ಇಲ್ಲಿ ತಿಳಿದಿದ್ದರೆ ಮೋಕ್ಷ ಅಂದರೆ ಮತ್ತೆ ಪುನಃ ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ಈ ಹುಟ್ಟು ಸಾವುಗಳ ಚಕ್ರದಿಂದ, ಈ ಸಂಸಾರದ ಬಂಧನದಿಂದ, ಭಯದಿಂದ ನನ್ನನ್ನು ಮುಕ್ತ ಮಾಡಿದ್ರೆ ನಿನಗೂ ಆಣೆ. ಜನಿಲಿಂಗವನ್ನ ಕಟ್ಟದಿದ್ದರೆ ನನಗೂ ಆಣೆ. ಇಲ್ಲಿ ಜನಿಲಿಂಗ ಏನು ವಿಶೇಷ ಶಬ್ದ ಬಳಸಿ. ಜನಿಲಿಂಗ ಅಂದರೆ ಸಾಮಾನ್ಯವಾಗಿ ವೀರಶೈವ ಮತ್ತು ಶೈವ ಸಂಸ್ಕೃತಿಯಲ್ಲಿ ಲಿಂಗಧಾರಣೆ ಮಾಡ್ತಾರೆ, ಇಷ್ಟಲಿಂಗಧಾರಣೆ ಮಾಡ್ತಾರೆ. ಅದು ಕಟ್ಟುವ ಲಿಂಗ.
ಇಲ್ಲಿ ಹೇಳ್ತಾವೆ ಅವ್ರು ಜನಿಲಿಂಗ ಅಂದ್ರೆ ಹುಟ್ಟುವ ಲಿಂಗ, ಹುಟ್ಟುತ್ತಾ ಬಂದ ಲಿಂಗ ಅಂತ ಹೇಳ್ತಾರೆ. ಜನಿಲಿಂಗದ ಅರ್ಥ ಜನ್ಮತಾ ಬಂದ, ಹುಟ್ಟಿನೊಂದಿಗೆ ಬಂದ ಲಿಂಗ ಅಂತ. ನಾವೆಲ್ಲ ಕಟ್ಟುವ ಲಿಂಗದಿಂದ ದೊಡ್ಡವರಾದ ಇದ್ದಾರಲ್ಲ, ಅದು ಬೇಡ. ನಾನು ಹುಟ್ಟುತ್ತಾನೆ ಲಿಂಗ, ನಾನು ಸರ್ವಾಂಗ ಲಿಂಗಿಯಾಗಿದ್ದೇನೆ, ನನ್ನ ಅಂಗಾಂಗವೆಲ್ಲ ಲಿಂಗಮಯವಾಗಿದೆ. ಅಂದರೆ ನಾನು ಅಷ್ಟು ಶಿವಭಕ್ತಿ ತತ್ಪರನಾಗಿದ್ದೇನೆ. ಜನಿಲಿಂಗವ ಕಟ್ಟದಿದ್ದರೆ ಅಂದರೆ ನಾನು ಹುಟ್ಟು ಲಿಂಗವನ್ನು ಕಟ್ಟ ಸಹಜ ಲಿಂಗ. ಈಗ ಲಿಂಗ ದೀಕ್ಷೆ ಕೊಡ್ತಾರ, ಗುರುಗಳು ಬರ್ತಾರ, ದೀಕ್ಷೆ ಕೊಡ್ತಾರ, ಮಂತ್ರ ಉಪದೇಶ ಮಾಡಿ ಇಷ್ಟ ಲಿಂಗ ಕಟ್ಟಿ ನೀನು ಹಿಂದಿಂದ ಲಿಂಗ ಆಯ್ತು ಅದೇ ವೀರಶೈವ ಅಂತ ಹೇಳ್ಬಿಡ್ತಾರ. ಅದು ಕಟ್ಟುವ ಲಿಂಗ. ಎಲ್ಲಿ ಅಂಗದಲ್ಲಿ ಕಟ್ಟಲಿ, ಕೈಯೇ ಕೊಡ್ಲಿ, ಅಂಗದ ಎಲೆ ಕಟ್ಟೋ ಕಟ್ಟುವ ಲಿಂಗ. ಇದು ನಾನು ಅದ್ರ ಅಂಥ ಲಿಂಗ ಬೇಕಿಲ್ಲ, ನನಗೆ ಕಟ್ಟುವ ಲಿಂಗವೇ. ಜನಿಲಿಂಗವ ಧರಿಸಿದ್ದರೆ, ಹುಟ್ಟುತ್ತಾ ನಾನು ಲಿಂಗಾಂಗ ಸಾಮರ್ಥ್ಯ ಹೊಂದದಿದ್ದರೆ ಅಂದರೆ ನಾನು ಸಹಜವಾಗಿ ಲಿಂಗಾಯತ, ಲಿಂಗವನ್ನ ಆಯತ ಮಾಡಿಕೊಳ್ಳೋದು ಲಿಂಗಾಯತ ಅಂತ. ಹಾಗಾಗಿ ನಾನು ಹುಟ್ಟಿನೊಂದಿಗೆ ಲಿಂಗ ಪಡೆದೇ ಹುಟ್ಟಿದ್ದೇನೆ. ಜನಿಲಿಂಗವ ನಾ ಕಟ್ಟದಿದ್ದರೆ ಅಂದ್ರೆ ನಾನು ಹುಟ್ಟುತ್ತಾ ಲಿಂಗವಂತನಾಗಿದ್ದೇನೆ. ಅಂದರೆ ನಾನು ಯಾರಿಗೂ ಯಾರೊಬ್ಬರ ಹಂಗಿಗೆ ಒಳಗಾಗದೆ ನಾನು ಸ್ವಯಂ ಲಿಂಗಾಂಗ ಸಾಮರ್ಥ್ಯವನ್ನ ಹುಟ್ಟುತ್ತಾ ಸಾಧಿಸಿದ್ದೇನೆ. ಜನ್ಮತ ನಾನು ಲಿಂಗಾಯತ ಅಂತ ಹೇಳ್ತಾರೆ. ಜನಿಲಿಂಗವನ್ನ ಕಟ್ಟದೆ ನನಗೂ ಆಣೆ ಅಂದರೆ ನಾನು ಇತರರು ಕೊಡುವ ಲಿಂಗವನ್ನು ಕಟ್ಟದೆ, ಇತರರು ಕೊಟ್ಟ ಲಿಂಗವನ್ನು ಧರಿಸದೆ, ನಾನು ಸ್ವಯಂ ಲಿಂಗ ಸ್ವಭಾವವನ್ನ ನನ್ನ ಅಂಗಾಂಗದಲ್ಲಿ ವ್ಯಕ್ತಪಡಿಸಿದರೆ, ನಾನು ಲಿಂಗ ಅಂತಕ್ಕಂಥ ಲಿಂಗ ಭಾವವು ನನ್ನ ಜೀವನದ ವ್ಯಕ್ತವಾಗದಿದ್ದರೆ ಅಂತ. ಅಂದ್ರೆ ಸ್ವಯಂ ಲಿಂಗಿಗಳು ಅಂತ, ಹುಟ್ಟುತ್ತಾ ಲಿಂಗಿಗಳು ಅಂತ, ಸರ್ವಾಂಗ ಲಿಂಗಿಗಳು ಅಂತ. ಹಣಕಿ ನೋಡಿ ಹಾಸ್ಯ ಮಾಡಿ ಅಣಕಿಸಿದ ಜನಕ್ಕೆ ನೀನು ಅಂದರೆ ಕೆಲವು ಅಪಹಾಸ್ಯ ಮಾಡ್ತಿರ್ತಾರೆ. ನಾನು ಪೂಜೆ ಮಾಡೋಕೆ ಧ್ಯಾನ ಮಾಡೋದು ಏನು ಮಾಡ್ತಾನ ಎಂತ ಅಣಕಿಸಲ್ಲ ಅಂತ. ನನ್ನ ಧ್ಯಾನ ಪೂಜೆಗಳನ್ನ ಕಂಡು ಅಣಕಿಸುವ, ಇಣುಕಿ ನೋಡಿ ನಾನು ತೀಕ್ಸ್ತಕ್ಕಂಥ ಜನ. ಹಣಕಿ ನೋಡಿ ಹಾಸ್ಯ ಮಾಡಿ ಅಣಕಿಸಿದ ಜನಕ್ಕೆ ಅಂದರೆ ನನ್ನನ್ನು ನಿಂದಿಸುವ, ನನ್ನನ್ನು ಟೀಕಿಸುವ ಜನರಿಗೆ ನೀನು ಹೆಣದ ಮನೆ ತೋರಿಸಿದ್ದರೆ ನಿನಗೂ ಆಣೆ. ಅಂಥವರಿಗೆ ನೀನು ಸ್ಮಶಾನಕ್ಕೆ, ಹೆಣದ ಮನೆ ಸ್ಮಶಾನ, ಹೆಣದ ಮನೆ ಇರ್ತದೆ, ನಮಗೆಲ್ಲ ಮನೆ ಇರ್ತದೆ, ಹೆಣದ ಮನೆ ಅದು ಸ್ಮಶಾನ. ನನ್ನನ್ನು ಟೀಕಿಸುವ, ನನ್ನನ್ನು ನಿಂದಿಸುವ ಜನರಿಗೆ ಅವ್ರ ಸ್ಮಶಾನಕ್ಕೆ ಅಟ್ಟು ನೀನು, ಇಲ್ಲಾಂದ್ರೆ ನಿನಗೂ ಆಣೆ ಅಂತ. ಅಂದರೆ ಭಕ್ತರನ್ನ ಕಾಯುವ ಹೊಣೆಗಾರಿಕೆ ಭಗವಂತನಾದ ನಿನ್ನದು. ಭಗವಂತ ತನ್ನ ಭಕ್ತರನ್ನ ಟೀಕಿಸುವ, ಜನರನ್ನ ಶಿಕ್ಷಿಸಲಿ ಅಂತಕ್ಕಂಥ ಆಗ್ರಹ ಅಲ್ಲಿ ಕನಕದಾಸರು ತಮ್ಮ ಒಡೆಯ ಹರಿಯಲ್ಲಿ ಮಾಡ್ತಾರೆ. ಕೊಟ್ಟು ಭಕ್ತಿಯ ನೋಡದಿದ್ದರೆ ನಿನಗೂ ಆಣೆ ಅಂದ್ರೆ ಹೇಳ್ತಾರೆ, ನೀನು ನನ್ನಲ್ಲಿ ಭಕ್ತಿಯನ್ನು ಹುಟ್ಟಿಸು. ಯಾಕಂದ್ರೆ ಭಕ್ತಿ ಸಹಜ ಅಲ್ಲ, ಹುಟ್ಟುತ್ತಾ ಬರಲ್ಲ, ಎಲ್ಲರಿಗೂ ಭಕ್ತಿ ಬರಲ್ಲ. ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಅದಕ್ಕೆ ಭಗವದ್ ಅನುಗ್ರಹವೇ ಬೇಕು. ಆ ದೇವರ ಅನುಗ್ರಹದ ಮಾತ್ರ ಭಕ್ತಿ ಹುಟ್ಟುದು, ಎಲ್ಲರಿಗೂ ಭಕ್ತಿ ಹುಟ್ಟಂಗಿಲ್ಲ. ಅದಕ್ಕೆ ಕೊಟ್ಟು ಭಕ್ತಿಯೇ ನೋಡ, ನನಗೆ ಭಕ್ತಿ ಕೊಡು ಅಂದ್ರೆ ನಿನ್ನ ಬಗ್ಗೆ ನನ್ನಲ್ಲಿ ಭಕ್ತಿಯನ್ನು ಹುಟ್ಟಿಸಿ ನನ್ನಿಂದ ಭಕ್ತಿ ಮಾಡಿಸಿ, ಸೇವೆ ಮಾಡಿಕೋ. ಕೊಟ್ಟು ಭಕ್ತಿಯೇ ನೋಡದಿದ್ರೆ ನಿನಗೂ ಆಣೆ ಅಂದ್ರೆ ನನಗೆ ಭಕ್ತಿ ಕೊಡು ಮತ್ತು ನನ್ನ ಸೇವೆ ಮಾಡಿಸಿಕೋ. ಹಾಗೆ ಮಾಡಿದ್ರೆ ನಿನಗೂ ಆಣೆ. ನಿಷ್ಠೆಯಿಂದ ನಾ ಸ್ತುತಿಸದಿದ್ದರೆ ನನಗೂ ಆಣೆ. ನಾನು ನಿಷ್ಠೆಯಿಂದ ನಿನ್ನನ್ನು ಸ್ತುತಿಸದಿದ್ದರೆ, ನಿನ್ನ ನಾಮವನ್ನು ಧ್ಯಾನ ಮಾಡಿದ, ನಿನ್ನ ನಾಮವನ್ನು ಸಂಕೀರ್ತನೆ ಮಾಡಿದರೆ ನನಗೂ ಆಣೆ. ಅಂದರೆ ನಾನು ಅಚಲ ನಿಷ್ಠೆಯಿಂದ, ಹರಿ ನಿಷ್ಠೆಯಿಂದ ನಾನು ನಿನ್ನನ್ನು ಸ್ತುತಿಸುವೆ, ಹಾಡುವೆ, ಪಾಡುವೆ. ಹಾಗೆ ಮಾಡಿದರೆ ನನಗೂ ಆಣೆ ಅಂತ. ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ ಶ್ರೇಷ್ಠ ಕಾಗಿನ ಯಾದಿ ಕೇಶವಾಣೆ. ಇದು ಅತ್ಯಂತ ಮಹತ್ವದ ವಾಕ್ಯ. ಅವ್ರು ಹೇಳ್ತಾರೆ, ನಾನು ವಿಷ್ಣು ಭಕ್ತನಾದರೂ ಕೂಡ ನಾನು ಶಿವ ಧ್ಯಾನ ಮಾಡ್ತೇನೆ ಅಂತ. ಅದು ನಮ್ಮ ಈ ವೈಷ್ಣವರಲ್ಲಿ ಬರಬೇಕಾದ ಬುದ್ಧಿ. ಅಂದರೆ ಸಮನ್ವಯ, ಅಂದರೆ ಹರಿಹರನ ಒಂದೇ ತಾಧ್ಯಾತ್ಮವಾದಿಯಿಂದ ಏಕೋಭಾವ ನೋಡಿ ಮಾತ್ರ ಈ ದೇಶದ ಸಾಮಾಜಿಕ ಸಮಸ್ಯೆ ಎಲ್ಲ ಬಗೆಹರ್ತದೆ. ಅದಕ್ಕೆ ಹೇಳ್ತೇವೆ, ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ, ನಾನು ಹರಿಯಾದ ಕಾಗಿನ ಆದಿಕೃಷ್ಣ, ನನ್ನ ಒಡೆಯ, ನನ್ನ ದೇವರು, ನಾನು ನಿನ್ನ ಭಕ್ತ. ವಿಷ್ಣು ಭಕ್ತನಾಗಿಯೂ ನಾನು ಶಿವನ ಧ್ಯಾನ ಮಾಡ್ತೇನೆ, ಶಿವನ ಪೂಜೆ ಮಾಡ್ತೇನೆ. ಯಾಕೆ ಅಂದರೆ ಶಿವ ವಿಷ್ಣುವ ನಡುವೆ ನಾನು ಯಾವುದೇ ಭೇದವನ್ನು ಕಲ್ಪಿಸಲಾರೆ. ಭೇದ ಬಂದಾಗೆ ಸಮಸ್ಯೆ ಹುಟ್ಟುತ್ತದೆ. ಎಲ್ಲ ಭೇದ ನಮ್ಮಲ್ಲಿ ಒಂದು ಎಲ್ಲ ನಮ್ಮಲ್ಲಿ ಹೇಳ್ತಾರ, ನಾವು ವೈದಿಕ ಸಂಪ್ರದಾಯ ಅಂತಿದ. ವೈದಿಕರು ಅಂದ್ರೆ ವೇದ ಸಂಸ್ಕೃತಿಯೇ ಬೇರೆ, ಇವ್ರು ಹೇಳ್ತಕ್ಕಂಥ ಸಂಸ್ಕೃತಿಯೇ ಬೇರೆ. ವೇದದಲ್ಲಿ ಭೇದ ಕಲ್ಪನೆ ಇಲ್ಲ. ವೇದ ಸಂಸ್ಕೃತಿ ಅಭೇದ ಸಂಸ್ಕೃತಿ. ಅಲ್ಲಿರ್ತಕ್ಕಂಥ 33 ದೇವತೆಗಳಿದಾರಲ್ಲ, ಆ ಎಲ್ಲ 33 ದೇವತೆಗಳು ಒಟ್ಟು ಪರಮಾತ್ಮನ ಅಂಶರೂಪರು. ಒಂದೊಂದು ಅಂಗ, ಒಂದೊಂದು ಅವಯದ ಪ್ರತಿನಿಧಿ. ಅಲ್ಲಿ ವೇದ ಸಂಸ್ಕೃತಿ ಒಬ್ಬನೇ ಒಬ್ಬ ಪರಮಾತ್ಮ. ಹೇಳ್ತಾರ, ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಸತ್ಯ ಒಂದೇ, ವಿದ್ವಾಂಸರು ಅದನ್ನು ಹಲವಾರು ರೀತಿ ಅರ್ಥೈಸುತ್ತಾರೆ. ಅದು ವೇದ ಸಂಸ್ಕೃತಿ. ವೇದ ಸಂಸ್ಕೃತಿ ಯಾವುದೇ ಭೇದ ಇಲ್ಲ. ಈ ಭೇದವನ್ನು ಕಲ್ಪಿಸಿಕೊಂಡವರು ವೇದ ಓದಿದ್ದೇವೆ ಎಂದು ಭ್ರಮಿಸಿದ ಜನ. ಹಾಗಾಗಿ ಅಲ್ಲಿ ಹೇಳ್ತಾರ, ಅಲ್ಲಿ ವೇದದಲ್ಲಿ ಯಾವುದೇ ಭೇದ ಇಲ್ಲ. ಒಂದು ಅಭೇದ ಸಂಸ್ಕೃತಿ, ಮತ್ತೊಂದು ಭೇದ ಸಂಸ್ಕೃತಿ. ಶಂಕರಾಚಾರ್ಯರು ನಮ್ಮ ದೇಶದಲ್ಲಿ ಅದ್ವೈತ ಸಂಸ್ಕೃತಿ ಅಂದರೆ ಅದು ಅಭೇದ ಸಂಸ್ಕೃತಿ, ಅಭೇದ ಸಂಸ್ಕೃತಿಯ ಪ್ರತಿಪಾದಕರು. ಅವ್ರ ಬಗ್ಗೆ ಯಾರು ಏನು ಹೇಳ್ಬೋದು. ಬಟ್ ಶಂಕರಾಚಾರ್ಯರು ಸಮಾಜವನ್ನು, ಈ ಕನಕದಾಸ ಹೇಳಿದರೆ ಬುದ್ಧನ ತತ್ವವನ್ನೇ ಅವರು ಶಂಕರಾಚಾರ್ಯರು ಮತ್ತೊಂದು ರೀತಿಯಲ್ಲಿ ಪ್ರತಿಪಾದಿಸಿದರು. ಬುದ್ಧನ ಪ್ರಭಾವದಿಂದ ಬುದ್ಧ ಏನು ಹೇಳಿದ, ದೇವ್ರ ಬಗ್ಗೆ ಯಾವುದೇ ಮಾತಾಡಲಿಲ್ಲ. ಅಂದ್ರೆ ದೇವ್ರ ಬಗ್ಗೆ ಕೇಳಿದ್ರೆ ಬುದ್ಧ ಮೌನಿ ಆಗಿರ್ತದೆ. ಅಂದ್ರೆ ಯಾಕೆ ಬುದ್ಧನ ಮೌನವನ್ನ ಜನ ಅಪಾರ್ಥ ಮಾಡಿಕೊಂಡ್ರು. ದೇವರಿದ್ದಾನೆ ಸ್ವಾಮಿ ಅಂತ ಬುದ್ಧನ ಕೇಳಿದಾಗ ಆತ ಮಾತಾಡ್ತಿರಲಿಲ್ಲ, ಸುಮ್ಮನೆ ಇರ್ತದೆ. ಕಾರಣ
ದೇವರು ಅಂತಕ್ಕಂಥದ್ದು ನಿನ್ನನ್ನೇ ನೀನು ಅರಿತುಕೊಳ್ಳುವ, ನಿನ್ನಲ್ಲಿ ನೀನು ಅನುಸಂಧಾನ ಮಾಡುವ ಸತ್ಯ ಅಂತ. ಪರಮಾತ್ಮ ಅಂತಕ್ಕಂಥದ್ದು ನಿನ್ನ ಅನುಭವದಿಂದ, ನಿನ್ನ ಸ್ವಾನುಭಾವದಿಂದ ನೀನು ಕಂಡುಕೊಳ್ಳುವ ಸತ್ಯ ಅನ್ನೋ ಕಾರಣಕ್ಕೋಸ್ಕರ ಬುದ್ಧ ದೇವ್ರ ಬಗ್ಗೆ ಏನನ್ನೂ ಮಾತಾಡ್ತಿರಲಿಲ್ಲ. ಅದನ್ನೇ ಇವರು ಅಪಾರ್ಥ ಮಾಡಿಕೊಂಡು ಬುದ್ಧ ನಾಸ್ತಿಕನಾಗಿದ್ದ, ದೇವ್ರ ಬಗ್ಗೆ ಏನು ಹೇಳುತ್ತೆ ಅಪಾರ್ಥ ಮತಿಗಳು ಎಲ್ಲ ಕಾಲಕ್ಕೂ ಇಂತ ಇರ್ತಾರ. ಸತ್ಯವನ್ನ ತಮ್ಮ ಮನಸ್ಸಿಗೆ ತೋಚಿದಂತೆ ಅರ್ಥೈಸಿಕೊಳ್ಳುವ ಅಪಾರ್ಥ ಮತಿಗಳು. ಬುದ್ಧನು ಕೂಡ ಹಂಗೆ ಅರ್ಥೈಸಿದ್ರು. ಬುದ್ಧ ದೇವ್ರ ಬಗ್ಗೆ ಹೇಳಿದ ನಾಸ್ತಿಕ ಆಗಿದ್ದ. ಬುದ್ಧ ದೇವ್ರ ಬಗ್ಗೆ ಯಾಕೆ ಹೇಳಿದಂದ್ರೆ, ಬುದ್ಧ ಯಾವುದನ್ನು ಯಾರ ಮೇಲೆ ಒತ್ತಾಯಪೂರ್ವಕ ಹೇರೋ ಪ್ರಯತ್ನ ಮಾಡಲಿಲ್ಲ. ಎಲ್ಲರನ್ನೂ ಬುದ್ಧ ಕಟ್ಟಬಯ ಸಮಾಜ ಸರ್ವೋದಯ ಸಮಾಜ, ಪ್ರೀತಿಯ ಬಂಧನ ಕೆಳಗೆ ಮಾನವ ಸಮಾಜ ಕಟ್ಟಕ್ಕೆ ಬಯಸಿದ್ದ. ಆತ ಯಾವುದೇ ವಿಚಾರವನ್ನ ಯಾರ ಮೇಲೆ ಹೇರಲಿಲ್ಲ. ಹಾಗಾಗಿ ದೇವ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾತಾಡ್ತಿರಲ್ಲ. ಯಾಕೆಂದ್ರೆ ಮಾತಾಡಿದ್ರೆ ಒಂದು ಸತ್ಯ, ನಾನು ದೇವರು ಇದ್ದಾನೆ ಅಂತ ಕೇಳಿದ್ರೆ ಇಲ್ಲದವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಆತ ವ್ಯಕ್ತಿ ಧರ್ಮ ಅಂತ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಧರ್ಮ ಇದೆ, ಅದು ವ್ಯಕ್ತಿ ಧರ್ಮ ಅಂತ. ಆ ವ್ಯಕ್ತಿ ಧರ್ಮವನ್ನ ಗೌರವಿಸುವ ಕಾರಣದಿಂದ ಬುದ್ಧ ದೇವ್ರ ಬಗ್ಗೆ ಹೇಳ್ತಿರಲಿಲ್ಲ. ಅದನ್ನೇ ಅಪಾರ್ಥ ಮಾಡಿಕೊಂಡವರು ಬುದ್ಧನಿಗೆ ನಾಸ್ತಿಕ ಪಟ್ಟ ಕಟ್ಟಿದ್ರು. ಆದ್ರೆ ಅದರಿಂದ ಭಾರತೀಯ ಸಮಾಜದಲ್ಲಿ, ಅಂದಿನ ಸಮಾಜದಲ್ಲಿ, ಕ್ರಿಸ್ತಪೂರ್ವದ ಸಮಾಜದಲ್ಲಿ ಬಹಳಷ್ಟು ಅಲ್ಲೋಲ ಕಲ್ಲೋಲ. ಯಾಕಂದ್ರೆ ನಮ್ಮ ಜನಕ್ಕೆ ಅಂದ್ರೆ ಭಯ ಮತ್ತು ಭಕ್ತಿ. ನೋಡ್ರಿ, ದೇವ್ರ ಬಗ್ಗೆ ಭಕ್ತಿಗಿಂತ ಭಯ ಜಾಸ್ತಿ. ದೇವ್ರಲ್ಲಿ ಭಯ ನೋಡ್ರಿ, ನಾವು ಶಬ್ದಗಳು ದೇವರಿಗೆ ಅವನು ಭಯಭಕ್ತಿಯಿಂದ ಕೈ ಮುಗಿದ ಅಂತ ಹೇಳ್ತಾರೆ. ಮೊದಲು ಬರೋದು ಭಯನೇ, ಭಕ್ತಿ ಆಮೇಲೆ ಬರ್ತದೆ. ದೇವರಿಗೆ ಹಿಂಗ ಭಕ್ತಿನ ಕಮ್ಮಿ ಆಗಲ್ಲ, ದೇವರಿಗೆ ಭಯಭಕ್ತಿಯಿಂದ ಕೈ ಮೊದಲು ಭಯ ಬರ್ತದೆ. ಅಂದ್ರೆ ದೇವ್ರಿಗೆ ಭಯ ಅಂದ್ರೆ ಎಲ್ಲ ಅಂದ್ರೆ ಅಪರಾಧಿ ಪ್ರಜ್ಞೆ ಜನರಲ್ಲಿ ಇರ್ತಲ್ಲ, ಮೊದಲೇ ಬರೋದು ಭಯ, ಅದ್ರ ನಂತರ ಭಕ್ತಿ ಬರ್ತದೆ. ಹಾಗೆ ಜನರು ಏನಾಗ್ಬಿಟ್ಟು ಬುದ್ಧನ ಉಪದೇಶದಿಂದ, ಅಂದ್ರೆ ಬುದ್ಧನ ಉಪದೇಶವನ್ನು ತಪ್ಪಾಗಿ ತಿಳ್ಕೊಂಡ ಜನ ಮನಸ್ಸಿವಿಯಾಗಿ ಸ್ವೇಚ್ಛಾಚಾರ ಬದುಕಿದಾಗ ಅದನ್ನ ತಪ್ಪಿಸ್ಬೇಕಂತೇಳಿ ಶಂಕರಾಚಾರ್ಯರು ಆ ಪ್ರಯತ್ನ ಮಾಡಿದ್ರು. ಏನನ್ನ, ನೀವು ಯಾವುದೇ ಅಂದ್ರೆ ಅವರು ಷಣ್ಮತಾಚಾರ್ಯ ಅಂತಾರೆ. ಷಣ್ಮತ ಶೈವ, ಶಾಕ್ತ, ವೈಷ್ಣವ, ಗಣಪತಿಯ, ಸ್ಕಂದ ಮತ್ತು ಸೌರ, ಇವರು 6 ಜನರು ಇರ್ತಾರೆ. ಶಿವ, ವಿಷ್ಣು, ಶಕ್ತಿ, ಗಣಪತಿ, ಸೂರ್ಯ ಮತ್ತು ಸ್ಕಂದನ್ ಸುಬ್ರಹ್ಮಣ್ಯ, ಷಣ್ಮುಖ ಅಂತಾರೆ. ಈ 6 ಮತಗಳಲ್ಲಿ 6 ದೇವರು ಯಾರನ್ನೇ ಪೂಜಿಸಿರಪ್ಪ ನೀವು, ಒಟ್ಟ ಪೂಜಿಸಿ ಇರಬಾರ್ದು ಅಂತ. ಅಂದ್ರೆ ಮನುಷ್ಯನ ಜೀವನ ಸಾರ್ಥಕತೆ ಇರುವುದು ದೇವರ ಪೂಜೆ ಅರ್ಚನೆ ಇರಲ್ಲ. ನೀವು ಪೂಜೆ ಮಾಡಿದ್ರೆ ನಿಮ್ಮ ಜೀವನ ವ್ಯರ್ಥ ಆಗುತ್ತಾ, ಅದಕ್ಕೆ ಯಾವುದೇ ಒಂದು ದೇವ್ರನ್ನ ಪೂಜೆ ಮಾಡಿ ಅಂತ ಆ ಅರ್ಥದಲ್ಲಿ ಅವರು ಷಣ್ಮತಗಳನ್ನು ಸ್ಥಾಪಿಸಿ ಷಣ್ಮತಾಚಾರ್ಯ ಅಂತ ಅನ್ಸಂತಾರೆ. ಅವ್ರ ಉದ್ದೇಶ ಸಮಾಜವನ್ನು ಕಟ್ಟುವುದಾಗಿತ್ತು. ಶಂಕರಾಚಾರ್ಯ ಉದ್ದೇಶ ಸಮಾಜವನ್ನು ಕಟ್ಟುವುದು. ಅದನ್ನು ಅಪಾರ್ಥಮತಿಗಳು ವಿಪರೀತ ಅರ್ಥ ಮಾಡಿಬಿಟ್ರು. ಅದು ಅದೇ ಥರ ಇಲ್ಲಿ ಕೂಡ ಒಬ್ಬ ಶಂಕರಾಚಾರ್ಯ, ಒಬ್ಬ ಬಸವಣ್ಣ, ಒಬ್ಬ ಕನಕದಾಸರು ಇಂಥವ್ರು ಇದಾರಲ್ಲ, ಇವರೆಲ್ಲ ಸಮಾಜವನ್ನು ಕಟ್ಟುವ, ತೀಡುವ ಗುರುಗಳಾಗಿ ಆಗಾಗ ಕಾಣಿಸ್ಕೊಳ್ತಾರೆ. ಇಲ್ಲೂ ಕೂಡ ನಮ್ಮ ಕನಕದಾಸರು ಕೂಡ ಸಮಾಜವನ್ನು ಕಟ್ಟುವ ಗುರುವಾಗಿ, ಸಮಾಜವನ್ನು ಮುಂದುವರಿಸುವ ಸಮಾಜ ಸುಧಾರಕರಾಗಿ ಈ ಕೀರ್ತನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ, ಅಂದರೆ ನಾನು ವಿಷ್ಣು ಭಕ್ತನಾಗಿ ಶಿವನ ಧ್ಯಾನ ಮಾಡ್ತೀನಿ. ಯಾಕಂದರೆ ನಿಮ್ಮಿಬ್ಬರಲ್ಲಿ ಭೇದ ಇಲ್ಲ. ಭೇದ ನೋಡ್ತಕ್ಕಂಥ ಅಲ್ಪಮತಿಗಳಿಗೆ ಅದು ಸತ್ಯದ ಸಾಕ್ಷಾತ್ಕಾರ ಆಗಲ್ಲ. ಆದರೆ ನಾನು ಶಿವ ಮತ್ತು ವಿಷ್ಣು ಯಾವುದೇ ಭೇದ ನೋಡಂಗಿಲ್ಲ. ಹಾಗಾಗಿ ನಾನು ವಿಷ್ಣು ಭಕ್ತನಾಗಿ ಕೂಡ ಶಿವನ ಪೂಜೆ ಮಾಡ್ತೀನಿ, ಶಿವನ ಧ್ಯಾನ ಮಾಡ್ತೀನಿ. ಶ್ರೇಷ್ಠ ಕಾಗಿನಿ ಯಾದಿ ಕೃಷ್ಣ, ಅಷ್ಟಾದ್ರು ಕೂಡ ಹೇಳ್ತಾರೆ ಶ್ರೇಷ್ಠ ಕಾಗಿನಿ ಯಾದಿ, ನೀನೇ ಶ್ರೇಷ್ಠ ಅಂತ. ಮತ್ತೆ ವಿಷ್ಣು ಭಕ್ತನಾಗಿ ಶಿವ ಧ್ಯಾನ ಅದು ನೀನೇ ಶ್ರೇಷ್ಠ ಅಂತ, ಅಂದರೆ ಭಕ್ತನಾದ ನನಗೆ ನೀನೇ ಶ್ರೇಷ್ಠಪ್ಪ, ಮತ್ತೆ ಯಾರಿಲ್ಲ ಅಂತ. ಇಲ್ಲಿ ಹರಿಹರ ಭೇದವನ್ನು ಮಾಡಿ ಕೂಡ ನನಗೆ ನೀನು ಶ್ರೇಷ್ಠ ಅಂತ. ನಾನು ವೈಯಕ್ತಿಕ ನಂಬಿಕೆ. ಅಂದರೆ ವ್ಯಕ್ತಿ ವೈಯಕ್ತಿಕವಾಗಿ ತಾನು ಯಾವುದೇ ದೇವರು ನಂಬಲಿ, ಆದರೆ ನಾವು ಸಮಾಜದಲ್ಲಿ ಬದುಕುವಾಗ ಮತ್ತೊಬ್ಬರ ನಂಬಿಕೆಗೆ ತೊಂದರೆಯನ್ನುಂಟು ಮಾಡದೆ, ಮತ್ತೊಬ್ಬರ ನಂಬಿಕೆಗೆ ಘಾಸಿಯನ್ನುಂಟು ಮಾಡದೆ ಸರ್ವ ಸಮನ್ವಯ ಭಾವದಿಂದ ಬದುಕಬೇಕು. ಇವತ್ತು ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಬರೆದ ಸಂವಿಧಾನ ಕೂಡ ಅದನ್ನು ಹೇಳ್ತಾರೆ, ಸರ್ವ ಸಮನ್ವಯ. ಅಂದರೆ ಈ ಭಾರತದಲ್ಲಿ ಭಾರತದ ಪ್ರಜೆಗಳಾದ ನಾವಂತ ಹೇಳ್ತೀವಲ್ಲ, ನಮ್ಮ ಪೀಠಿಕೆಯಲ್ಲೇ ಬರ್ತದೆ. ಈ ದೇಶದಲ್ಲಿ ಎಲ್ಲರೂ ಕೂಡ ಅವರವರ ಮತಕ್ಕೆ, ಅವರವರ ಮನಸ್ಸಿಗೆ ಒಪ್ಪುವ, ಅವರವರ ವಿಚಾರಕ್ಕೆ ಒಪ್ಪುವ ಧರ್ಮವನ್ನು ಆರಾಧಿಸುವ ಸ್ವಾತಂತ್ರ್ಯ ಎಲ್ಲರಿಗಿದೆ. ಅವರಿಗೆ ಒಪ್ಪಿಗೆ ದೇವರನ್ನ ಪೂಜಿಸುವ ಸ್ವಾತಂತ್ರ್ಯ ಎಲ್ಲರಿಗೂ. ಯಾರಿಗೂ ಇಂಥದೇ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಹಕ್ಕಿಲ್ಲ. ಯಾಕಂದರೆ ನಮ್ಮ ದೇಶನೇ ಧರ್ಮಾತೀತ, ಜಾತ್ಯತೀತ ರಾಷ್ಟ್ರ. ಧರ್ಮಾತೀತ ರಾಷ್ಟ್ರ ಅಂದರೆ ಯಾರು ಧರ್ಮಕ್ಕೆ ಅತೀತವಾದ್ದು. ಅಂದರೆ ಧರ್ಮ ಅಂತಕ್ಕಂಥ ನಿಮ್ಮ ವೈಯಕ್ತಿಕ, ನಿಮ್ಮ ಮನೆ ಮಾಡ್ಕೊಳ್ಳಿ. ಆದರೆ ಸಾರ್ವಜನಿಕ ಜೀವನದಲ್ಲಿ ನಿಮಗೆ ಯಾವುದೇ ಧರ್ಮ ಇಲ್ಲ. ಭಾರತದ ರಾಷ್ಟ್ರೀಯ ಧರ್ಮವೇ ನಮ್ಮ ಧರ್ಮ ಅಂತಕ್ಕಂಥ ಅವರು ಸಂದೇಶವನ್ನು ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ಸಂದೇಶಕ್ಕೆ ಸ್ಫೂರ್ತಿ ಇಂಥ ಕೀರ್ತನೆಗಳು, ವಚನಗಳು. ಬಸವಣ್ಣನವರು, ಕನಕದಾಸರು ಅವರೆಲ್ಲ ಇಂಥ ಮಹಾನುಭಾವರ ಸಂದೇಶದ ಸ್ಫೂರ್ತಿಯಲ್ಲಿ ಅಂಬೇಡ್ಕರ್ ಅವರು ಭಾರತದ ಭವ್ಯವಾದ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ. ಆ ಸಂವಿಧಾನಕ್ಕೆ ಸ್ಫೂರ್ತಿಯಾದಂಥ ಕೀರ್ತನೆ ಇದು. ಅಂದರೆ ಪರಸ್ಪರ ಕಚ್ಚಾಡದೆ, ನಮ್ಮಲ್ಲಿ ನೋಡಿ, ದೇಶದಲ್ಲಿ ನಮ್ಮ ಎಲ್ಲ ಸಂಘರ್ಷದ ಮೂಲ ವ್ಯಕ್ತಿಗಳ ವೈಯಕ್ತಿಕ ಪ್ರತಿಷ್ಠೆ. ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ, ನನ್ನ ಧರ್ಮ ಅದು ಯಾವುದೂ ಅಲ್ಲ. ಎಲ್ಲ ಧರ್ಮಗಳ ಸಾರ ಒಂದೇ, ಮನುಷ್ಯರ ಆತ್ಮ ಕಲ್ಯಾಣ. ಎಲ್ಲರ ಆತ್ಮ ಕಲ್ಯಾಣವೇ ಪ್ರತಿ ಧರ್ಮದ ಉದ್ದೇಶ. ಹಾಗಾಗಿ ಇಲ್ಲಿ ಕೊನೆಗೆ ಹೇಳ್ತಾರೆ, ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡಿದ್ದಾರೆ ಅಂದರೆ ಹರಿಹರಲ್ಲಿ ಭೇದ ಎಣಿಸದಿದ್ದರೆ ಶ್ರೇಷ್ಠ ನಿನ್ನ ಆಣೆ ಅಂತ ಹೇಳ್ತಾರೆ. ಇದನ್ನು ನಾವು ಕನಕದಾಸರ ಈ ಕೀರ್ತನೆಯನ್ನು
ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಂಡ ಸೂತ್ರ, ನಿತ್ಯ ನಮ್ಮ ರಾಷ್ಟ್ರ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ರಾಷ್ಟ್ರ ಸೂತ್ರ ಈ ಕನಕಾಸುರ ಈ ಕೀರ್ತನೆ.